ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಅಂದರೆ ಅಯ್ಯೋ ಉಪ್ಪಿಟ್ಟ ಅನ್ನೋರಿಗೆ ಈ ರೀತಿ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೈ ಪ್ರೋಟೀನ್ ಇರೋವಂತಹ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು, ಎಲ್ಲರಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಶಾವಿಗೆ ಪ್ಲಸ್ ರವೆ ಹಾಕಿ ಎರಡನ್ನೂ ಹಾಕಿ ಹಾಗೆಯೇ ಮೊಳಕೆ ಕಟ್ಟಿರೋ ಕಾಳೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 ಕಪ್ ಶಾವಿಗೆ, 1 ಕಪ್ ರವೆ, ಹಾಗೆಯೇ ಮೊಳಕೆ ಕಟ್ಟಿರೋಂಥ ಹೆಸರು ಕಾಳು. ನೀವು ಇದ್ರ ಬದಲಿಗೆ ಬೇರೆ ಯಾವ್ದಾರ ಬೇಕಾದ್ರೂ ಕಾಳು ತೊಗೋಬಹುದು. ಉಪ್ಪಿಟ್ಟಿಗೆ ಒಗ್ಗರಣೆಗೆ ಬಂದು ಕರಿಬೇವು, ಹಸಿಮೆಣಸು, ನಿಂಬೆಹಣ್ಣು, 1 ಆಲೂಗೆಡ್ಡೆ, ಹಾಗೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಇದಿಷ್ಟು. ಹಾಗೆ ಸ್ವಲ್ಪ ರುಚಿಗೆ ಚೆನ್ನಾಗಿರಲಿ ಅಂತ ಟೇಸ್ಟ್ ಅಂದ್ಬಿಟ್ಟು ಕಾಯಿ ತುರಿನ ಸ್ವಲ್ಪ ಮಿಕ್ಸಿಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಡಯಟ್ ಮಾಡೋರು ಬೇಕಾದ್ರೆ ಕಡಿಮೆ ಎಣ್ಣೆ ಯೂಸ್ ಮಾಡ್ಕೋಬಹುದು. ಕೊಕೊನಟ್ ಆಯಿಲ್ ಕೂಡ ಬೇಕಾದ್ರೆ ಹಾಕೋಬಹುದು. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ, ಹಾಗೆಯೇ ಕಡಲೆಬೇಳೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಹಾಗೆಯೇ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಈರುಳ್ಳಿ, ನಾನಿದು ದಪ್ಪದ 1 ಈರುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಫ್ರೈ ಅಂತಾರಲ್ಲ, ಸೊ ಆ ರೀತಿ ಆದರೆ ಸಾಕು. ನಿಮಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ನಾವೇನು ಆವಾಗಲೇ ಮೊಳಕೆ ಕಾಳನ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಮೊಳಕೆ ಕಾಳು ಮತ್ತು ಆಲೂಗಡ್ಡೆನ ಹಾಕಿ ಸ್ವಲ್ಪ ಎಣ್ಣೆಲಿ ಹಿಂಗೆ ಹುರಿಯೋಣ. ಲೈಟಾಗಿ ಚೆನ್ನಾಗಿ ಹುರ್ಕೊಳ್ಳಿ, ಸಿಮ್ಮಲ್ಲೇ ಇಟ್ಕೊಳ್ಳಿ, ಸಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇನ್ನೂ ಒಳ್ಳೊಳ್ಳೆ ಹೆಲ್ತಿ ರೆಸಿಪಿನ ಹಾಕೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ನಾನು ಇನ್ನೂ ಒಳ್ಳೆ ರೆಸಿಪೀಸ್ನ ಟ್ರೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಟೊಮೆಟೊ, 1 ಟೊಮೆಟೊ, ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ನಲ್ಲ, ಸೊ ಅದು, ಹಾಗೆಯೇ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀವಲ್ಲ ಅದರಲ್ಲಿ ನಿಮಗೆ 2 ಕಪ್ಪು ನಾವು ನೀರು ಹಾಕಿದ್ರೆ ನಿಮಗೆ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ 3 ಕಪ್ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಿಂಬೆಹಣ್ಣು ಹಾಕ್ಕೊಂಡು ನಾನು ಈಗ ಇದನ್ನು ಕುದಿ ಬರೆಸ್ಕೊತೀನಿ. 1-2 ಕುದಿ ಬಂದರೆ ಸಾಕು. ಈಗ ನೋಡಿ ಲಾಸ್ಟಿಗೆ ಕೊತ್ತಂಬರಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದ್ಮೇಲೆ ಒಂದ್ಸರಿ ನೀವು ಉಪ್ಪು, ಹುಳಿ, ಖಾರನೆಲ್ಲ ಒಂದ್ಸರಿ ಟ್ರೈ ಮಾಡ್ಕೊಂಡು ಉಪ್ಪೆಲ್ಲ ಕರೆಕ್ಟ್ ಇದೆ ಅಂದರೆ ನೀವು ಬೇಕಾದ್ರೆ ರವೆ ಸೇರಿಸ್ಕೋಬೋದು. ಈ ರೀತಿ ನೋಡಿ ಚೆನ್ನಾಗಿ ಕುದಿ ಬರಬೇಕು, ಇನ್ನೂ ಕುದಿ ಬರಬೇಕು. ಈ ರೀತಿ ನೋಡಿ ಆ ನೊರೆ ಎಲ್ಲ ಹೊರಟೋಗಬೇಕು. ಆ ಥರ ಕುದಿ ಬಂದ ಮೇಲೆ ಸಿಮ್ ಮಾಡ್ಕೋಬೇಕು. ನೀವು ಶಾವಿಗೆ ಮತ್ತು ರವೆ ಎರಡೂ ಹಾಕೋ ಟೈಮಲ್ಲಿ ನೀವು ಸ್ಟವ್ನ ಸಿಮ್ ಮಾಡಿಕೊಂಡು ಈ ರೀತಿ ರವೆ ಮತ್ತು ಶಾವಿಗೆನ ಸೇರಿಸ್ಕೊಳ್ಳಿ. ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂತಂದರೆ ರವೆ ಗಟ್ಟಿಯಾಗಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಈ ರೀತಿ ಸೇರಿಸ್ಕೊತಾ ಇರಿ, ಕೈ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ನೋಡಿ ಇದು ಸೆಟ್ ಆಗಿದೆ, ಕರೆಕ್ಟಾಗಿದೆ. ಇದು ಸ್ವಲ್ಪ ಎಲ್ಲ ಕುದಿ ಬಂದು ಮೆಲ್ಟ್ ಆಗೋ ಅಷ್ಟರಲ್ಲಿ ನಮಗೆ ಡ್ರೈ ಆಗೋದು ಕರೆಕ್ಟ್ ಆಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ. ಸೊ ಹಾಗಾಗಿ ನೋಡಿ ಇವಾಗ ಒಂದು ತಟ್ಟೆ ಬೇಕಾದ್ರೆ ನೀವು ಮುಚ್ಚಿಟ್ಕೋಬಹುದು. ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಟು ಆಮೇಲೆ ಮತ್ತೆ ನಂತರ ಕೈ ಆಡ್ತಾನೆ ಇರಿ. ಇವಾಗ ನೋಡಿ ನಿಮಗೆ ಕರೆಕ್ಟಾಗಿದೆ. ಇನ್ನೂ ಒಂದು 2 ನಿಮಿಷ ನೀವು ಹೀಗೆ ಕೈ ಆಡಿಕೊಂಡು ನೀರೆಲ್ಲ ಪಂಗದ ಮೇಲೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಉಪ್ಪಿಟ್ಟು ಯಾವಾಗಲೂ ಒಂದು 10 ನಿಮಿಷ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಟರೆ ಅದು ಸ್ವಲ್ಪ ಸ್ಟೀಮೆಲ್ಲ ಚೆನ್ನಾಗಿ ಆಗುತ್ತೆ. ಇವಾಗ ನೋಡಿ 10 ನಿಮಿಷ ಆದಮೇಲೆ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಹೈ ಪ್ರೋಟೀನ್ ಇರೋಂತಹ ಉಪ್ಪಿಟ್ಟು ರೆಡಿ.